ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕೆಟ್ ಇನ್ಫೋ. ಸೊ ವರ್ಲ್ಡ್ ಕಪ್ ನ ಸೂಪರ್ 8 ನಡೀತಾ ಇದೆ. ಅದರಲ್ಲಿ ಇದು ಥರ್ಡ್ ಮ್ಯಾಚ್. ಎ ಗ್ರೂಪ್ ಇಂದ ಫಸ್ಟ್ ಮ್ಯಾಚ್ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ. ಸೊ ಈ ಮ್ಯಾಚ್ ಯಾರು ಕೂಡ ಇಮ್ಯಾಜಿನ್ ಮಾಡಿದ್ದಿಲ್ಲ ಇದು ಒನ್ ಸೈಡೆಡ್ ಮ್ಯಾಚ್ ಆಗುತ್ತಂತ. ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದಿಲ್ಲ ಇದು ಈ ತರ ಆಗುತ್ತೆ ಅಂತ. ಯಾಕಂದ್ರೆ ಇವತ್ತು ಸೌತ್ ಆಫ್ರಿಕಾ ಆಡಿರೋ ರೀತಿ ನೋಡಿದ್ರೆ ಇದು ಸೌತ್ ಆಫ್ರಿಕಾನ ಇವತ್ತು ಆಡಿರೋದು, ಇದು ಇಂಡಿಯಾನ ಇವತ್ತು ಆಡಿರೋದು ಅನ್ನೋ ತರ ಮ್ಯಾಚ್ ಆಗಿತ್ತು ಇವತ್ತು. ಎಕ್ಸ್ಪೆಕ್ಟ್ ಕೂಡ ಮಾಡಿದಿಲ್ಲ ಇಂಡಿಯಾ ಈ ತರ ಆಡ್ತಾರಂತ ಬ್ಯಾಟಿಂಗ್. ಸೊ ಒನ್ ಸೈಡೆಡ್, ಲಿಟ್ರಲಿ ಒನ್ ಸೈಡೆಡ್ ಮ್ಯಾಚ್ ನ ಮಾಡಕ್ ಬಿಟ್ರು ಸೌತ್ ಆಫ್ರಿಕಾ ಇವತ್ತು. ಏನ್ ಗುರು ಬ್ಯಾಟಿಂಗ್ ಮಾಡಿದ್ದು ಸೌತ್ ಆಫ್ರಿಕಾ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಪವರ್ ಪ್ಲೇದಲ್ಲೇ 3 ವಿಕೆಟ್ ನ ಬೀಳ್ತವೆ ಸೌತ್ ಆಫ್ರಿಕಾದು. ಅಲ್ಲಿಂದ ಕಮ್ ಬ್ಯಾಕ್ ಮಾಡ್ತಾರೆ. ಈ ಕಡೆ ಡಬಲ್ ಬ್ರೇವಿಸ್ 40+ ನ ಮಾಡಿದ್ರೆ, ಈ ಕಡೆ ಡೇವಿಡ್ ಮಿಲ್ಲರ್ 60+ ನ ಮಾಡ್ತಾರೆ. ಸೊ ಇವರಿಬ್ರು ಒಂದ್ ಗುಡ್ ಪಾರ್ಟ್ನರ್ಶಿಪ್ ಮಾಡ್ಬಿಟ್ಟು ಮತ್ತೆ ಎಂಡ್ ಅಲ್ಲಿ ಸ್ಟಬ್ಸ್ ಬಂದ್ಬಿಟ್ಟು ಅವರು ಒಂದು ಒಳ್ಳೆ ನಾಕ್ ನ ಆಡ್ತಾರೆ. ಅವರು ಕೂಡ ಒಂದು 40+ ಸ್ಕೋರ್ ಮಾಡ್ತಾರೆ. ಹಾರ್ದಿಕ್ ಪಾಂಡೆಗೆ 20th ಓವರ್ ಅಲ್ಲಿ 2 6 ನ ಹೊಡೆದಿ ಅವ್ರ ಟೀಮ್ ಟೋಟಲ್ ನ ಮಾಡ್ತಾರೆ 187. ಸೊ 187 ಇಂಡಿಯಾ ಪರ ನೋಡಕ್ ಹೋದ್ರೆ ಇದು ಚೇಸಬಲ್. ಇಂಡಿಯಾ ಇರೋ ಬ್ಯಾಟಿಂಗ್ ಗೆ ಮತ್ತೆ ಅವರು ಇವಾಗ ರೀಸೆಂಟ್ ಆಗಿ ಆಡ್ತಿರೋ ಒಂದು ಬ್ಯಾಟಿಂಗ್ ಸ್ಟೈಲ್ ನೋಡಿದ್ರೆ ಇದ್ ಏನೇನು ಅಲ್ಲ ಇಂಡಿಯಾಗೆ ಸ್ಕೋರ್. ಹಂಗ್ ನೋಡಕ್ ಹೋದ್ರೆ ಇದನ್ನ ಆರಾಮಾಗಿ ಇಂಡಿಯಾ ಚೇಸ್ ಮಾಡ್ತಾರೆ ಅಂತಾನೆ ಎಲ್ಲರೂ ಅನ್ಕೊಂಡಿರ್ತಾರೆ. ಸೊ ಆಗಿದ್ದು ಇವತ್ತು ಉಲ್ಟಾ. ಸೊ ಇಂಡಿಯಾ ಇವತ್ತು ಅದನ್ನ ಚೇಸೇ ಮಾಡಿಲ್ಲ. ಸೊ ಇಂಡಿಯಾದ ಬೌಲಿಂಗ್ ನೋಡಕ್ ಹೋದ್ರೆ ಇಂಡಿಯಾದ ಬೌಲಿಂಗ್ ಅಲ್ಲಿ ಏನು ಮಿಸ್ಟೇಕ್ ಇರಲಿಲ್ಲ. ಇಂಡಿಯಾ ಬೌಲಿಂಗ್ ತುಂಬಾನೇ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. 180+ ಅಲ್ಲ ಆರಾಮ್ ಚೇಸಬಲ್ ಸ್ಕೋರ್, ಆರಾಮಾಗಿ ಹೊಡಿಬಹುದು. ಆತರ ನೋಡೋಕೆ ಇವತ್ತು ಇಂಡಿಯಾ ಏನು ಬೌಲಿಂಗ್ ಅಲ್ಲಿ ಮಿಸ್ಟೇಕ್ ಏನು ಮಾಡಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಡಿಮೆ ಸ್ಕೋರ್ಗೆನೆ ಕಟ್ ಹಾಕಿದ್ದಾರೆ. ಬೂಮ್ರಾ ಒಬ್ರೇನೆ ಇವತ್ತು ಅಂಡರ್ 6 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ರು. ಅವರು ಕೂಡ 17 ರನ್ಸ್ ನ 15 ರನ್ 17 ರನ್ಸ್ ಕೊಟ್ಟು 3 ವಿಕೆಟ್ ನ ಪಿಕ್ ಮಾಡಿದ್ದಾರೆ. ಸೊ ಹಾಗಾಗಿ ಬೂಮ್ರಾ ಒಂದು ಸಖತ್ತಾಗಿ ಸ್ಪೆಲ್ ಮಾಡಿದ್ರು ಇವತ್ತು. ಅವ್ರ ಬೌಲಿಂಗ್ ಮಾತ್ರ ಎಕ್ಸೆಪ್ಷನಲ್ ಆಗಿತ್ತು ಇವತ್ತು ಬೌಲಿಂಗ್. ಸೊ ತುಂಬಾನೇ ಚೆನ್ನಾಗಿ ಮಾಡಿದ್ರು ಬೂಮ್ರಾ ಅವ್ರ ಬೌಲಿಂಗ್. ಸೊ ಅವ್ರನ್ನ ಬಿಟ್ರೆ ಅಕ್ಷದೀಪ್ ಮಾಡಿದ್ರು, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು. ವಿಕೆಟ್ ಸಿಕ್ತು ಅವ್ರಿಗೆ, ಬಟ್ ಆದ್ರೂ ಎಕ್ಸ್ಪೆನ್ಸಿವ್ ಆದ್ರು. ಅವ್ರನ್ನ ಬಿಟ್ರೆ ಮಿಕ್ಕಿದೆಲ್ಲಾನು ಎಲ್ಲ ಬೌಲರ್ ಕೂಡ ಎಕ್ಸ್ಪೆನ್ಸಿವ್ ಆದ್ರು. ಹಾಗಾಗಿ ಇವತ್ತು ಸ್ವಲ್ಪ ಅಂದ್ರೂ ಕೂಡ ಇಂಡಿಯಾ ಒಂದು ಒಳ್ಳೆ ಟೋಟಲ್ಗೆ ಕಟ್ ಆಗಿದ್ರು ಇವತ್ತು. ಬಟ್ ಇಲ್ಲಿ ಕೊಲಾಪ್ಸ್ ಆಗಿರೋದು ನಮ್ ಬ್ಯಾಟಿಂಗ್. ಸೊ ಇಲ್ಲಿ ಯಾರು ಕೂಡ ಸ್ಕೋರ್ ಮಾಡಕ್ಕಾಗಿಲ್ಲ, ಶಿವಮ್ ದುಬೆ ಒಬ್ರು ಬಿಟ್ರೆ. ಸೊ ಹಾಗಾಗಿ ಇವತ್ತು ಇಂಡಿಯಾ ಸೋಲೋದಕ್ಕೆ ಕಾರಣನೇ ಇಂಡಿಯಾ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ಎಲ್ಲರೂ. ಇಂಡಿಯಾದು ಬ್ಯಾಟಿಂಗ್ ಕೊಲಾಪ್ಸ್ ಆಗಿರೋದು ಇಲ್ಲಿ ಇವತ್ತು ಫಸ್ಟ್ ಟೈಮ್. ಇಂಡಿಯಾ ಈ ಸೀಸನ್ ಅಲ್ಲಿ ನನ್ನ ಪ್ರಕಾರ ಇದು ಫಸ್ಟ್ ಟೈಮ್ ಆಗಿರೋದು ಅನ್ಕೋತೀನಿ. 11 ಮೆಂಬರ್ಸ್ ಕೂಡ ಇವತ್ತು ಬ್ಯಾಟಿಂಗ್ ನ ಮಾಡಿದ್ದಾರೆ ಇಂಡಿಯಾ ಪರವಾಗಿ. ಸೊ ನನ್ಗೆ ಗೊತ್ತಿರುವಂಗೆ ಈ ವರ್ಲ್ಡ್ ಕಪ್ ಅಲ್ಲಿ ನಾನು ನೋಡಿರುವಂಗೆ ಇದು ಫಸ್ಟ್ ಟೈಮ್ ಇಂಡಿಯಾ ಪರ ಆಗ್ತಾ ಇರೋದು. ಎಲ್ಲ 11 ಮೆಂಬರ್ಸ್ 1 to 11 ಎಲ್ಲಾ ಬ್ಯಾಟ್ಸ್ಮನ್ ಗಳು ಇವತ್ತು ಬ್ಯಾಟಿಂಗ್ ನ ಮಾಡಿದ್ದಾರೆ. ಒಂದು ಇಶಾನ್ ಕಿಶನ್ ಇಂದ ಹಿಡಿದು ಜಸ್ಪ್ರೀತ್ ಬುಮ್ರಾ ವರೆಗೂ ಇವತ್ತು ಬ್ಯಾಟಿಂಗ್ ನ ಇಂಡಿಯಾ ಮಾಡಿದ್ದಾರೆ. ಇವ್ರೇನ್ ಪವರ್ ಪ್ಲೇದಲ್ಲಿ 3 ವಿಕೆಟ್ ನ ಕಳ್ಕೊತಾರೋ ಅದೇ ತರ ಇಂಡಿಯಾ ಕೂಡ ಪವರ್ ಪ್ಲೇದಲ್ಲಿ 3 ವಿಕೆಟ್ ನ ಕಳ್ಕೊತಾರೆ. ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಇವರು 3 ವಿಕೆಟ್. ಅವ್ರ ಕಡೆ ನೋಡಕ್ ಹೋದ್ರೆ ಕ್ವಿಂಟನ್ ಡಿಕಾಕ್, ಏಡಮ್ ಮಾರ್ಕ್ರಮ್, ರಿಕಲ್ಟನ್. ಸೊ ಅವರು ಕೂಡ ಪವರ್ ಪ್ಲೇದಲ್ಲಿ 3 ವಿಕೆಟ್ ನ ಕಳ್ಕೊತಾರೆ. ಸೇಮ್ ಇಂಡಿಯಾ ಕೂಡ ಪವರ್ ಪ್ಲೇದಲ್ಲಿ 3 ವಿಕೆಟ್ ನ ಕಳ್ಕೊತಾರೆ. ಸೊ ಎರಡು ಸಿಮಿಲರ್ ಆಗಿ ನಡೀತಾ ಇರುತ್ತೆ. ಬಟ್ ಅವ್ರ ಕಡೆ ಏನಪ್ಪಾ ಅಂದ್ರೆ ಡೆವಲ್ ಬ್ರೇವ್ಸ್ ಮತ್ತೆ ಡೇವಿಡ್ ಮಿಲ್ಲರ್ ಒಂದು ಗುಡ್ ಪಾರ್ಟ್ನರ್ಶಿಪ್, ಮಸ್ತ್ ಆಗಿರೋ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಬಟ್ ಆ ಪಾರ್ಟ್ನರ್ಶಿಪ್ ನಮ್ ಕಡೆ ಬರೋದಿಲ್ಲ. ಇಂಡಿಯಾ ಕಡೆ ಯಾರು ಕೂಡ 50+ ಆಗಿರ್ಲಿ, ಒಂದ್ ಗುಡ್ ಪಾರ್ಟ್ನರ್ಶಿಪ್ ಅಂತ ಆಗಿರ್ಲಿ ನಮ್ ಕಡೆ ಬರ್ಲೇ ಇಲ್ಲ. ಸೊ ಯಾರು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿಲ್ಲ. ಸೊ ಅವ್ರ ಕಡೆ ಯಾವ ತರ ಒಂದು ಗುಡ್ ಪಾರ್ಟ್ನರ್ಶಿಪ್ ಬಂತು ಆ ತರ ನಮ್ ಕಡೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ಲಿಲ್ಲ ಇವತ್ತು. ಸೊ ಹಾಗಾಗಿ ಇಂಡಿಯಾ ಸೋಲಕ್ಕೆ ಕಾರಣನೇ ಇವತ್ತು ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಅದು ಬಿಟ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಶಿವಮ್ ದುಬೆ ಅವ್ರು ಆಡಿದ್ರು ಹೊರತು ಅವ್ರನ್ನ ಬಿಟ್ರೆ ಯಾರು ಆಡಿಲ್ಲ. ಅವ್ರೊಂದು 40+ ನ ಮಾಡ್ಕೋತಾರೆ. ಬಟ್ ಏನಪ್ಪಾ ಅಂದ್ರೆ ಲಾಸ್ಟ್ ಅಲ್ಲಿ ಆ ಕಡೆ ಬ್ಯಾಟ್ಸ್ಮನ್ ಯಾರು ಇರಲ್ಲ, ಇವ್ರೊಬ್ರೇನೆ ಬ್ಯಾಟ್ಸ್ಮನ್ ಇರ್ತಾರೆ. ಹಾಗಾಗಿ ನಾನ್ ಸ್ಟ್ರೈಕರ್ಗೆ ಇವರು ಸ್ಟ್ರೈಕೇ ಕೊಡಲ್ಲ. ಸೊ ಇವರೇ ಸ್ಟ್ರೈಕ್ ಇಟ್ಕೊಂಡ್ಬಿಟ್ಟು 40+ ನ ಮಾಡ್ತಾರೆ. ಬಟ್ ಲಾಸ್ಟ್ 19th 20th ಓವರ್ ಅಲ್ಲಿ ಇವರು ಕೂಡ ಔಟ್ ಆಗ್ತಾರೆ. ಸೊ ಇವ್ರು ಔಟ್ ಆದ್ಮೇಲೆನೆ ಜಸ್ಪ್ರೀತ್ ಬುಮ್ರಾ ಕೂಡ ಅದೇ ಓವರ್ ಔಟ್ ಆಗಿ ಇಂಡಿಯಾ 75 ರನ್ಸ್ ಇಂದ ಇವತ್ತು ಸೋಲ್ತಾರೆ. ಇದು ಫಸ್ಟ್ ಟೈಮ್ ಈ ವರ್ಲ್ಡ್ ಕಪ್ ಅಲ್ಲಿ ಆಗ್ತಾ ಇರೋದು. ಇಂಡಿಯಾ ಇಮ್ಯಾಜಿನ್ ಮಾಡಿಲ್ಲ ಯಾರು ಕೂಡ 75 ರನ್ಸ್ ಇಂದ ಇಂಡಿಯಾ ಸೋಲ್ತಾರ ಅಂತ. ಸೊ ಅದು ಇವತ್ತು ಆಗಿದೆ. ಸೊ ಅವ್ರ ಕಡೆ ಬೌಲಿಂಗ್ ನೋಡೋದಾದ್ರೆ ಲುಂಗಿ ಎಂಗಿಡಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿ ಬೌಲಿಂಗ್ ಮಾಡಿದ್ರು ಇವತ್ತು. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಏನಪ್ಪಾ ಅಂದ್ರೆ 4 ಓವರ್ ಜಸ್ಟ್ 15 ರನ್ಸ್ ಕೊಟ್ಟು 3.75 ಎಕಾನಮಿಯಲ್ಲಿ ಬೌಲಿಂಗ್ ನ ಮಾಡ್ತಾರೆ. ಜಸ್ಟ್ ಅವ್ರು ಒಂದ್ ವಿಕೆಟ್ ಕೂಡ ಸಿಕ್ಕಿಲ್ಲ ಅವ್ರಿಗೆ. ಬಟ್ ಬೌಲಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ರು. ಮತ್ತೆ ಮಾರ್ಕೋ ಆನ್ಸನ್ ಇವರು ಸಖತ್ತಾಗಿ ಬೌಲಿಂಗ್ ಮಾಡಿ 4 ವಿಕೆಟ್ ನ ತಗೋತಾರೆ. ಮಾರ್ಕೋ ಆನ್ಸನ್ ಮತ್ತೆ ಲುಂಗಿ ಎಂಗಡಿಗೆ ವಿಕೆಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಬೌಲಿಂಗ್ ನ ಸಖತ್ತಾಗಿ ಮಾಡಿದ್ರು. ಮತ್ತೆ ಕೇಶವ್ ಮಹಾರಾಜ್ 3 ವಿಕೆಟ್ ನ ತಗೊಳ್ತಾರೆ. ಮತ್ತೆ ಬೋಸ್ 2 ವಿಕೆಟ್ ನ ತಗೊಳ್ತಾರೆ. ಸೊ
ಸೊ ಇಂಡಿಯಾ 111ಗೆ ಆಲ್ ಔಟ್ ಆಗ್ತಾರೆ. ಸೊ 75 ರನ್ಸ್ ಇಂದ ಇಂಡಿಯಾ ಇವತ್ತು ಸೋತಿದ್ದಾರೆ. ಸೊ ಇದು ಈ ವರ್ಲ್ಡ್ ಕಪ್ ನಲ್ಲಿ ಫಸ್ಟ್ ಟೈಮ್ ಇಂಡಿಯಾ ಈ ತರ ಒಂದು ಒನ್ ಸೈಡೆಡ್ ಮ್ಯಾಚ್ ನ ಮಾಡ್ಕೊಟ್ಟಿರೋದು. ಸೌತ್ ಆಫ್ರಿಕಾಗೆ ಇದು ಪರ್ಫೆಕ್ಟ್ ರಿವೆಂಜ್ ಅಗೇನ್ಸ್ಟ್ ಇಂಡಿಯಾ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಂಡಿಯಾ ಹೋದ ವರ್ಷ T20 ವರ್ಲ್ಡ್ ಕಪ್ ಫೈನಲ್ ನಲ್ಲಿ ಇವ್ರನ್ನ ಬೀಟ್ ಮಾಡಿದ್ರು. ಸೊ ಹಾಗಾಗಿ ಇವತ್ತು ಇವ್ರು ಒಂದು ರಿವೆಂಜ್ ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಸಾಕಾದಾಗೆ ಬ್ಯಾಟಿಂಗ್ ನ ಮಾಡಿದ್ರು, ಬೌಲಿಂಗ್ ನ ಮಾಡಿದ್ರು. ಸೊ ಸೌತ್ ಆಫ್ರಿಕಾಗೆ ಕ್ರೆಡಿಟ್ ಕೊಡ್ಬೇಕು ಇವತ್ತು. ಯಾಕಪ್ಪ ಅಂದ್ರೆ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಬೌಲಿಂಗ್ ಎರಡನ್ನೂ ಕೂಡ ಸಾಕಾದಾಗಿ ಮಾಡಿದ್ರು. ಸೊ ಇಂಡಿಯಾ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಇವತ್ತು. ಬ್ಯಾಟಿಂಗ್ ನ ಫುಲ್ ಕೊಲಾಪ್ಸ್ ಆಯ್ತು ಬ್ಯಾಟಿಂಗ್ ಇವತ್ತು ಇಂಡಿಯಾದು. ಸೊ ಹಾಗಾಗಿ ಇಂಡಿಯಾ ಇವತ್ತು ಲೂಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ನೆಕ್ಸ್ಟ್ ಇರೋ ಮ್ಯಾಚ್ ಕೂಡ ಎಲ್ಲಾ ಮ್ಯಾಚ್ ಕೂಡ ಇವಾಗ ಇಂಡಿಯಾಗೆ ಡೂ ಆರ್ ಡೈ ಮ್ಯಾಚ್ ಕೂಡ ಆಗಿರುತ್ತೆ. ಇಂಡಿಯಾ ಈ T20 ವರ್ಲ್ಡ್ ಕಪ್ ಇಂದ ಔಟ್ ಆಗ್ತಾರೆ. ಇನ್ನೂ ಒಂದ್ ಮ್ಯಾಚ್ ಅನ್ನ ಸೋತ್ರೆ ನನ್ನ ಪ್ರಕಾರ. ಯಾಕಪ್ಪ ಅಂದ್ರೆ ಇಲ್ಲಿ ಎಲ್ಲಾ ಮ್ಯಾಚ್ ಡೂ ಆರ್ ಡೈ ತರನೇ ಇರುತ್ತೆ. ಸೊ ಅದಕ್ಕಾಗಿ ಇನ್ನೊಂದ್ ಮ್ಯಾಚ್ ಅನ್ನ ಸೋತ್ರೆ ಇಂಡಿಯಾ ಔಟ್ ಆಗ್ತಾರೆ. ಸೊ ಉಳಿದ್ರೆ ಎಲ್ಲಾ ಮ್ಯಾಚ್ ಕೂಡ ಒಳ್ಳೆ ರನ್ ರೇಟ್ ಇಂದ ಗೆಲ್ಬೇಕು. ಸೊ ಇವತ್ತು ಯಾಕಪ್ಪ ಅಂದ್ರೆ 75 ರನ್ಸ್ ಇಂದ ಸೋತಿರೋದ್ರಿಂದ ಮಿಕ್ಕಿದೆಲ್ಲ ಮ್ಯಾಚ್ ಕವರ್ ಮಾಡ್ಬೇಕು ಆ ರನ್ ರೇಟ್ ನ. ಸೊ ಹಾಗಾಗಿ ಒಂದು ಯೂಸ್ ಮಾರ್ಜಿನ್ ಇಂದ ನೆಕ್ಸ್ಟ್ ಉಳಿದ್ರೆ 2 ಮ್ಯಾಚ್ ವೆಸ್ಟ್ ಇಂಡೀಸ್ ಮೇಲೆ ಮತ್ತೆ ಜಿಂಬಾಬ್ವೆ ಮೇಲೆ ಇದೆ ಇಂಡಿಯಾದ ನೆಕ್ಸ್ಟ್ ಮ್ಯಾಚ್. ಸೊ ಆ ಮ್ಯಾಚ್ ಯೂಸ್ ಮಾರ್ಜಿನ್ ಇಂದ ಇಂಡಿಯಾ ಗೆಲ್ಬೇಕು. ಸೊ ನೆಟ್ ರನ್ ರೇಟ್ ನ ನೋಡ್ಕೊಂಡು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಮ್ಯಾಚ್ ಗಳನ್ನ ಆಡ್ಬೇಕಾಗುತ್ತೆ ಇಂಡಿಯಾ. ಸೊ ನೋಡೋಣ ಇಂಡಿಯಾ ಏನ್ ಮಾಡ್ತಾರಂತ ನೆಕ್ಸ್ಟ್ ಉಳಿದ್ರೆ 2 ಮ್ಯಾಚ್ ಅಲ್ಲಿ. ಹೋಪ್ ಮಾಡ್ತೀವಿ ಸೊ ಇಂಡಿಯಾ ನೆಕ್ಸ್ಟ್ 2 ಮ್ಯಾಚ್ ಚೆನ್ನಾಗಿ ಗೆದ್ದಿ ಕ್ವಾಲಿಫೈ ಆಗ್ಬೋದು ಸೆಮಿಫೈನಲ್ಗೆ. ಸೊ ನೋಡೋಣ ಏನ್ ಮಾಡ್ತಾರೆ ಇಂಡಿಯಾ ಅಂತ. ಸೊ ಇದಾಗಿತ್ತು ಈ ಮ್ಯಾಚ್ ನ ಒಂದು ರಿಪೋರ್ಟ್.